ಕೇಂದ್ರ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿಯಲಾಗಿತ್ತು. ಇವತ್ತು ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದು ಕೂತಿದ್ರು. ಮಧ್ಯಾಹ್ನ 2 ಗಂಟೆಗೆ ಲೋಕಸಭೆಯನ್ನ ಮುಂದೂಡಲಾಯಿತು. ವಿಪಕ್ಷಗಳಿಂದ ಗದ್ದಲ ಗಲಾಟೆ ಹಿನ್ನೆಲೆಯಲ್ಲಿ ಮುಂದೂಡಿದ್ರು ಸ್ಪೀಕರ್ ಓಂ ಬಿರ್ಲಾ ಅವರು. ವಿಪಕ್ಷ ಸದಸ್ಯರು ಹೇಳಿದ್ದನ್ನ ಕೇಳಲು ಆಗೋದಿಲ್ಲ, ಕೇಂದ್ರ ಸರ್ಕಾರ ಚರ್ಚೆ ಮಾಡಲು ಸಿದ್ಧ ಇದೆ. ವಿಪಕ್ಷ ನಾಯಕರಿಗೆ ಸ್ಪೀಕರ್ ಓಂ ಬಿರ್ಲಾ ಅವರು ಮನವಿಯನ್ನ ಮಾಡಿಕೊಂಡ್ರು. चर्चा करने में क्यों नहीं बोल सकते हैं आप? माननीय सदस्यगण, सभी लोगों के मत आ गए हैं. आप भी चर्चा चाहते हैं, ये भी चर्चा चाहते हैं और सरकार चर्चा करने को तैयार है. आप आइए, कब चर्चा करनी है, कितनी देर चर्चा करनी है, सरकार चर्चा को तैयार है. आप आइए चर्चा करने को. ऐसे गैलरी में बैठकर चर्चा नहीं होगी. चर्चा होगी, आप अपनी सीट पर बैठे, कितनी देर करनी, किस नियम के तहत करिए, आप बैठिए. सरकार ने कहा है कि खुले मन से कहा हम चर्चा को तैयार है और सबका मत आ गया है. अब आपके आपस के विवाद को मैं सीट पे बैठ के नहीं निपटा सकता. सदन की कार्रवाई 2 बजे तक स्थगित की जाती है. में क्यों नहीं बोल सकते हैं आप? ನೋಡಿ, ಇವತ್ತು ಸಂಸತ್ ಕಲಾಪ ಆರಂಭ ಆಗ್ತಾ ಇದ್ದಂತೆ ಆರಂಭದಲ್ಲಿ KC ವೇಣುಗೋಪಾಲ್ ಅವರು ಆಗ್ರಹಿಸ್ತಾರೆ. ಧರ್ಮೇಂದ್ರ ಪ್ರಧಾನ್ ಅವರು ಎಜುಕೇಷನ್ ಮಿನಿಸ್ಟರ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಪಟ್ಟು ಹಿಡಿತಾರೆ. ಸಂಸತ್ ಕಲಾಪ ಆರಂಭ ಆಗೋದಕ್ಕಿಂತ ಮುಂಚೆ ಹೊರಗಡೆ ಸಂಸತ್ ಹೊರಭಾಗದಲ್ಲಿ ಕಾಂಗ್ರೆಸ್ನ ನಾಯಕರು ವಿಪಕ್ಷಗಳು ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಒಂದು ಕಡೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತೇಳಿ, ಮತ್ತೊಂದು ಕಡೆ ಜಂತರ್ ಮಂತರ್ನಲ್ಲಿ ನಡೆದಂಥ ಗಲಭೆ ಹೈಡ್ರಾಮಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಭಟನೆಗೆ ಮುಂದಾಗ್ತಾರೆ. ಅದಾದ ನಂತರ ಸಂಸತ್ ಕಲಾಪ ಆರಂಭ ಆಗುತ್ತೆ. ಆರಂಭದಲ್ಲೇ KC ವೇಣುಗೋಪಾಲ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಆಗ ಕಿರಣ್ ರಿಜಿಜು ಅವರು ಚರ್ಚೆಗೆ ಸಿದ್ಧ ಅಂತ ಹೇಳ್ತಾರೆ. ಯಾವಾಗ ವಿಪಕ್ಷಗಳ ಹೋರಾಟ ಮುಂದುವರಿಯಿತು, ಸ್ಪೀಕರ್ ಓಂ ಬಿರ್ಲಾ ಅವರನ್ನು ಭೇಟಿ ಮಾಡಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು. ತೀವ್ರ ಕುತೂಹಲ ಮೂಡಿಸಿದ ಪ್ರಧಾನ್ ಹಾಗೂ ಸ್ಪೀಕರ್ ಅವರ ಭೇಟಿ. ಇನ್ನು ಪ್ರಧಾನ್ ಅವರ ಭೇಟಿ ಬೆನ್ನಲ್ಲೇ ಜಿತೇಂದ್ರ ಸಿಂಗ್ ಕೂಡ ಭೇಟಿ ಮಾಡಿದ್ದಾರಂತೆ. ವಿಪಕ್ಷಗಳ ಹೋರಾಟ ಇಷ್ಟೇ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ. ಕಿರಣ್ ರಿಜಿಜು ಅವರು ಹೇಳ್ತಾರೆ, ಕೇಂದ್ರ ಸಚಿವರು ನಾವು ಚರ್ಚೆಗೆ ಸಿದ್ಧ, ನೀವು ಹೇಳಿ, ನಾವೆಲ್ಲದಕ್ಕೂ ಕೂಡ ಚರ್ಚೆ ಮಾಡ್ತೀವಿ ಅಂತಾಗ ಸ್ಪೀಕರ್ ಓಂ ಬಿರ್ಲಾ ಅವರು ಕೂಡ ಹೇಳ್ತಾರೆ, ಎಷ್ಟು ಕಾಲಾವಕಾಶ ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಬನ್ನಿ ತಿಳಿಸಿ, ನಾವು ಚರ್ಚೆ ಮಾಡೋಣ ಅಂತಂದು ಕೂಡ ಗದ್ದಲ ಮುಂದುವರಿಯುತ್ತೆ. ಅಖಿಲೇಶ್ ಯಾದವ್ ಅವರು ಮಾತ್ರ ಮುಂದಾಗ್ತಾರೆ. ಅಲ್ಲಿಗೆ 2 ಗಂಟೆಗೆ ಅಜ್ಜನ್ ಆಗುತ್ತೆ. ಅದರ ಬೆನ್ನಲ್ಲೇ ಧರ್ಮೇಂದ್ರ ಪ್ರಧಾನ್ ಅವರು ಹೋಗಿ ಸ್ಪೀಕರ್ ಓಂ ಬಿರ್ಲಾ ಅವರನ್ನು ಭೇಟಿ ಮಾಡಿದರೆ, ಅದರ ಬೆನ್ನಲ್ಲೇ ಜಿತೇಂದ್ರ ಸಿಂಗ್ ಅವರು ಕೂಡ ಭೇಟಿ ಮಾಡಿದರೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ.